ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಇವತ್ತು ಜಮ್ಮು ಕಾಶ್ಮೀರ ಹರಿಯಾಣ ವಿಧಾನಸಭೆ ಫಲಿತಾಂಶ. ದಶಕದ ಬಳಿಕವೂ ಹರಿಯಾಣದಲ್ಲಿ ಮತ್ತೆ ಹಾರುತ್ತಾ ಕೇಸರಿ ಪತಾಕೆ. ಕಣಿವೆ ನಾಡಲ್ಲಿ ಗೆಲುವಿನ ಕಹಳೆ ಊದೋದ್ಯಾರು? ನಿರ್ಧಾರವಾಗಲಿದೆ ಘಟಾನುಘಟಿಗಳ ಭವಿಷ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಇವತ್ತು ದರ್ಶನ್ ಗ್ಯಾಂಗ್ನ 10 ಮಂದಿಯ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಪರ ಸಿವಿ ನಾಗೇಶ್ ಪ್ರಬಲ ವಾದ ಮಂಡನೆ. ಇವತ್ತು ಇತರೆ ಆರೋಪಿಗಳ ಪರ ವಕೀಲರ ವಾದ, ಎಸ್ಪಿಪಿ ಪ್ರತಿವಾದ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಕಿರುಕುಳ, ದೌರ್ಜನ್ಯದ ಆರೋಪ. ಫಿಲ್ಮ್ ಚೇಂಬರ್ಗೆ ಕೊಟ್ಟ ಡೆಡ್ಲೈನ್ ಮುಗಿದ್ರೂ ರಚನೆಯಾಗಿಲ್ಲ ಪಾಶ್ ಕಮಿಟಿ. ಮತ್ತೆ 15 ದಿನ ಗಡುವು ವಿಸ್ತರಣೆ. ಸಮಿತಿ ರಚಿಸದೇ ಇದ್ರೆ ಆಯೋಗ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ. ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಕೇಸ್ ಬಯಲಿಗೆಳೆದಿದ್ದ ನ್ಯೂಸ್ ಫಸ್ಟ್. ಹೊಸಪೇಟೆಯಲ್ಲಿ ಜೆನ್ನಿ ಮಿಲ್ಕ್ ಕಂಪನಿಯ 3 ಬಂಧನ. ಎಂಡಿ, ಮ್ಯಾನೇಜರ್ ಸೇರಿ 3 ಕಂಬಿ ಹಿಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.